ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಬ್ಲಾಗಲ್ಲಿ ನಿಮಗೆಲ್ಲ ಒಂದು ತುಂಬಾ ಕ್ವಿಕ್ಕಾಗಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈಗ ಹೇಗಿದ್ದರೂ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಮುಗಿದು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆ ಇವತ್ತು ಅಮ್ಮಂದರಿಗೆ ಅದೇ ಟೆನ್ಷನ್, ಏನು ಬ್ರೇಕ್ಫಾಸ್ಟ್ ಮಾಡೋದು, ಏನು ಲಂಚ್ ಮಾಡೋದು ಅನ್ನೋ ಟೆನ್ಷನಲ್ಲಿ ಇರ್ತಾರೆ. ಸೊ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದೆಯಲ್ಲ ತುಂಬಾ ಕ್ವಿಕ್ಕಾಗಿ ವಿತಿನ್ 10 ಮಿನಿಟ್ಸಲ್ಲಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಮಕ್ಕಳಿಗೆ ಇಷ್ಟಪಡೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಅದೇ ಇದು ಸಬ್ಬಕ್ಕಿ ರೊಟ್ಟಿ. ನಾನಿಲ್ಲಿ ಆಲ್ರೆಡಿ ನೆನ್ನೆ ರಾತ್ರಿನೇ ಮಲ್ಗಕ್ಕೆ ಮುಂಚೆ ಒಂದು ಬೌಲ್ನಷ್ಟು ಸಬ್ಬಕ್ಕಿನ ನೆನೆಸಿ ಇಟ್ಟಿದ್ದೆ. ಸೊ ಬೆಳಗ್ಗೆಗೆ ಇದು ಚೆನ್ನಾಗಿ ನೆಂದಿದೆ. ಅದನ್ನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ 2 ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ನಾನಿಲ್ಲಿ ಏನು ನುಗ್ಗೆ ಸೊಪ್ಪಿತ್ತಲ್ವ, ಸೊ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಒಂದು ರೊಟ್ಟಿನ ನಾವು ಅಕ್ಕಿ ರೊಟ್ಟಿ ಆಗ್ಬೋದು, ಈ ಥರ ಸಬ್ಬಕ್ಕಿ ರೊಟ್ಟಿ ಆಗ್ಬೋದು, ಅಥವಾ ರಾಗಿ ರೊಟ್ಟಿ ಆಗ್ಬೋದು, ಯಾವುದೇ ಥರ ಒಂದು ರೊಟ್ಟಿಗೂ ಕೂಡ ನಾವು ಆದಷ್ಟು ತರಕಾರಿನ ಹೆಚ್ಚಾಗಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಪರ್ಸ್ನಲಿ ಯಾವುದೇ ಥರ ಒಂದು ತರಕಾರಿ ಜೊತೆಗೆ ಒಂದು ಸೊಪ್ಪನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಕೆಲವು ಮಕ್ಕಳು ತರಕಾರಿ ತಿನ್ನೋದಿಲ್ಲ, ಸೊಪ್ಪು ತಿನ್ನೋದಿಲ್ಲ. ಸೊ ಅಂಥ ಮಕ್ಕಳಿಗೆ ಈ ಥರ ರೊಟ್ಟಿ ಜೊತೆಗೆ ನಾವು ಹಾಕ್ಕೊಟ್ರೆ ತುಂಬಾ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಸೊ ಯಾವುದಾದ್ರೂ ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಯಾವ ಥರನಾದರೂ ನಾವು ಈ ಥರ ಆದಷ್ಟು ತರಕಾರಿನ ಹೆಚ್ಚಿಗೆ ಹಾಕ್ಕೊಂಡು ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತಿಂತಾರೆ ಅಂತ. ಸೊ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತರಕಾರಿ ಮತ್ತು ಅಕ್ಕಿ ಹಿಟ್ಟು, ಆ ಸಬ್ಬಕ್ಕಿ ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಇದಕ್ಕೆ ಬೇರೆ ಯಾವುದೇ ಥರ ಎಕ್ಸ್ಟ್ರಾ ನೀರನ್ನ ನಾವಿಲ್ಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಸಬ್ಬಕ್ಕಿನಲ್ಲೇ ಏನು ನೆನೆಸಿಟ್ಟಿದ್ವಲ್ಲ ಆ ನೀರು ಸಮೇತ ನಾವು ಹಾಕ್ಕೊಂಡಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ಚೆನ್ನಾಗಿ ನಾವು ಒಂದು ನಾವೇನೀಗ ರೊಟ್ಟಿ ಮಾಡ್ತೀವಲ್ಲ ಯೂಶ್ವಲಾಗಿ ಆ ಒಂದು ಹದಕ್ಕೆ ನಾವು ಇದನ್ನು ಕಲಿಸ್ಕೊಬೇಕಾಗತ್ತೆ. ಸೊ ನಾನು ಅದನ್ನು ಕಲಿಸ್ಕೊಂಡಾಗ ಆ ಕೈಗೆ ಅದು ಏನು ಉಂಡೆ ಕಟ್ಟಿದಾಗ ಅಂಟಬಾರ್ದು. ಬಟ್ ನನಗಿಲ್ಲಿ ಒಂದು ಸ್ವಲ್ಪ ಅದು ಉಂಡೆ ಕಟ್ಟಿದಾಗ ಅಂಟ್ತಾ ಇರೋ ಥರ ಫೀಲ್ ಆಯಿತು. ಯಾಕಂದರೆ ಆ ಥರ ಇದ್ದಾಗ ಕನ್ಸಿಸ್ಟೆನ್ಸಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಮತ್ತು ಅದು ತಟ್ಟೋದಕ್ಕೂ ಸಹ ಆಗೋದಿಲ್ಲ. ನೋಡಿ ಆ ಥರ ಅಂಟ್ತಾ ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು 1/4 ಬೌಲ್ನಷ್ಟು ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊಂಡಿದ್ದೀನಿ. ಸೊ ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಸ್ವಲ್ಪ ಆದಾಗ ನಾವು ಬೇಕಾದರೆ ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಬೋದು. ಸೊ ಬಟ್ ನೀರು ನಾವು ಇಲ್ಲೇನು ಹಾಕ್ಕೊಂಡೇ ಇರೋ ಕಾರಣ ಸೊ ನಮಗೆ ಅಡ್ಜಸ್ಟ್ ಆಗುತ್ತೆ ಮತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ. ಸೊ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಮತ್ತೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋ ಕಾರಣ ಏನಂದರೆ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ. ಸೊ ಎಣ್ಣೆನ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಅದನ್ನು ಒಂದು 5 ನಿಮಿಷ ಅಥವಾ ಟೈಮ್ ಇಲ್ಲಾಂದರೆ ಒಂದು 3 ನಿಮಿಷ ಸಾಕು. ಅದನ್ನು ಒಂದು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ಬೋದು. ಸೊ ಅದನ್ನು ಆದಮೇಲೆ, ಯಾಕಂದರೆ ನಾವೀಗ ಬೆಳಗ್ಗೆ ಹೊತ್ತು ಏನು ತರಕಾರಿ ಒಂದು ಕಟ್ ಮಾಡ್ಕೊಳ್ಳೋಕೆ 5 ನಿಮಿಷ ಬಿಟ್ಟರೆ ನಾವು ಇದನ್ನೆಲ್ಲ ತುಂಬಾ ಫಾಸ್ಟಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ತಟ್ಕೊಳ್ಬಿಡ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಯಾವುದಾದ್ರೂ ಚಟ್ನಿನ ಸಹ ಮಾಡ್ಕೋಬೋದು. ಇದಕ್ಕೆ ಕಡಲೆಕಾಯಿ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ, ಯಾವ ಚಟ್ನಿ ಕಾಂಬಿನೇಷನ್ ಆದರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ 5 ನಿಮಿಷ ಆದಮೇಲೆ ನಾನಿಲ್ಲಿ ರೊಟ್ಟಿನ ತಟ್ಕೋತಾ ಇದ್ದೀನಿ. ಈ ಥರ ಯಾವುದಾದ್ರೂ ಒಂದು ಎಣ್ಣೆ ಪೇಪರ್ ಅಥವಾ ಬಟರ್ ಪೇಪರ್ ಮೇಲೆ ರೊಟ್ಟಿನ ನಾವು ತೆಳ್ಳದಾಗಿ, ಇದೇನು ತುಂಬಾ ತೆಳ್ಳದಾಗಿ, ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ಇದನ್ನು ತಟ್ಕೊಳ್ಬೋದು. ಸೊ ಅದನ್ನು ಹಾಕ್ಕೊಂಡು ಅದಕ್ಕೆ ನಾವಿಲ್ಲಿ ಒಂದು ಅದ್ರ ಮೇಲೆ ಎಣ್ಣೆ ಬೇಕಾದರೆ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದರೂ ನಾವು ಇದಕ್ಕೆ ಹಾಕ್ಕೊಳ್ಬೋದು. ಮಕ್ಕಳಿಗೆ ಇಲ್ಲಿ ನಾವು ತರಕಾರಿ ಹೆಚ್ಚಿಗೆ ಹಾಕಿರೋದ್ರಿಂದ ಚಟ್ನಿನೂ ಏನು ಅವಶ್ಯಕತೆನೇ ಇರೋದಿಲ್ಲ ಮಕ್ಕಳಿಗೆ. ಹಾಗೆ ಅವರು ಅದನ್ನು ಜೊತೆಗೆ ಒಂದು ತುಪ್ಪನ ಮೇಲೆ ಸವರಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಈ ಒಂದು ರೆಸಿಪಿ ಎಷ್ಟು ಫಾಸ್ಟಾಗಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನನ್ನ ಮುಂದಿನ ಬ್ಲಾಗಲ್ಲಿ ಇನ್ನಷ್ಟು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.